ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ರಾಜಣ್ಣ ಅವರ ನಡೆ ಏನು, ವಾಟ್ ನೆಕ್ಸ್ಟ್? ಈಗ ಸಚಿವ ಸ್ಥಾನ ಅಂತೂ ತೆರವಾಗಿದೆ, ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜಣ್ಣ ಅವರ ಕೆಳಗಿಳಿಸಿದ್ದಕ್ಕೆ ಬೇಸರ ಇದೆ, ಹೌದು. ಅದರ ಜೊತೆಗೆ ಅಧಿಕಾರದ ಒಂದು ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇರುತ್ತೆ. ಸೊ ಈ ಬಗ್ಗೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಶ್ವೇತಾ, ಈಗ ರಾಜಣ್ಣ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ತಯಾರಿಯಲ್ಲಿ ಇದ್ದಾರೆ. ಯಾಕಂದರೆ ಇದಕ್ಕೆ ಪೂರಕ ಅನ್ನುವಂತೆ ಇವತ್ತು ಬೆಳಗ್ಗೆ ರಾಜಣ್ಣ CM ಸಿದ್ದರಾಮಯ್ಯವರನ್ನು ಭೇಟಿಯಾದಾಗ ಒಂದು ವಿಡಿಯೋನ ತೋರಿಸಿದ್ದಾರೆ. ಅಖಿಲೇಶ್ ಯಾದವ್ ಮಾತನಾಡಿರ್ತಕ್ಕಂಥ ವಿಡಿಯೋವನ್ನು ಸಿದ್ದರಾಮಯ್ಯನವ್ರಿಗೆ ತೋರಿಸಿ, ನೋಡಿ ಈಗ ಅಖಿಲೇಶ್ ಯಾದವ್ ಮಾತನಾಡಿರೋದಕ್ಕೂ ರಾಜಣ್ಣ ಮಾತನಾಡಿರೋ ಅಂದರೆ ನಮ್ಮ ತಂದೆಯವರು ಮಾತನಾಡಿದ್ದಕ್ಕೂ ಅಂಥದ್ದೇನು ಅಜಗಜಾಂತರ ವ್ಯತ್ಯಾಸ ಇಲ್ಲ. ಅಂದರೆ ಅಖಿಲೇಶ್ ಯಾದವ್ ಅವರು ಪ್ರಸ್ತಾಪ ಮಾಡಿದ್ದೇನು, ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಏನಾದರೂ ಇದ್ದಿದ್ರೆ BLA BLOಗಳನ್ನು ತನಿಖೆಗೆ ಒಳಪಡಿಸ್ತಾ ಇದ್ವಿ ಅಂತ. ಅಂದರೆ ಇಲ್ಲಿ ವೋಟರ್ ಐಡಿಯ ಪರಿಷ್ಕರಣೆ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರವೇ ಇತ್ತು, ಅಂದರೆ ನಮ್ಮದೇ ಸರ್ಕಾರ ಇತ್ತು. ಅದೇ ಮಾತನ್ನು ರಾಜಣ್ಣ ಅವರು ಉಲ್ಲೇಖ ಮಾಡಿದ್ದಾರೆ. ಆದರೆ ಅದರ ಮುಂದುವರಿದ ಭಾಗವಾಗಿ ರಾಜಣ್ಣ ಅವರ ಹೇಳಿಕೆಯನ್ನು ಹೈಕಮಾಂಡ್ಗೆ ಅರ್ಥ ಮಾಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗಿದೆ. ಅದನ್ನು ಮಾಡಿದಂಥವರ ವಿರುದ್ಧ ಕೂಡ ರಾಜಣ್ಣ ಅವರಿಗೆ ಅಸಮಾಧಾನ ಇದೆ. ರಾಜಣ್ಣ ಅವರ ಪುತ್ರನಿಗೂ ಕೂಡ ಅಸಮಾಧಾನ ಇದೆ. ಹಾಗಾಗಿ ರಾಜಣ್ಣ ಅವರು ಅಖಿಲೇಶ್ ಯಾದವ್ ಈಗ ಇಂಡಿಯಾ ಕೂಟದಲ್ಲೇ ಇದ್ದು ಅವರು ಮಾತನಾಡಿದ್ದಾರೆ. ಹಾಗಿದ್ದಾಗ ಇಂಡಿಯಾ ಕೂಟದಿಂದ ಅವರನ್ನು ಕೈ ಬಿಡ್ತೀರಾ, ಅವ್ರನ್ನ ಹೊರಗಾಗ್ತೀರಾ, ಈ ಥರದ ಪ್ರಶ್ನೆಗಳನ್ನು ಕೂಡ ಹೈಕಮಾಂಡ್ನ ಮುಂದೆ ಇಡುವಂಥ ಪ್ರಯತ್ನದ ಭಾಗವಾಗಿ ಎಲ್ಲ ಒಂದಷ್ಟು ವಿಷಯ ಸಂಗ್ರಹ ನಡೀತಾ ಇದೆ. ನಿಶ್ಚಿತವಾಗಿಯೂ ರಾಜಣ್ಣ ಸುಮ್ಮನೆ ಕೂರುವಂಥ ವ್ಯಕ್ತಿತ್ವ ಅಲ್ಲ. ಹೈಕಮಾಂಡ್ಗೆ ನಮ್ಮ ಹೇಳಿಕೆಯ ಅರ್ಥ ಮತ್ತು ಅದನ್ನು ಹೈಕಮಾಂಡ್ಗೆ ಅರ್ಥ ಮಾಡಿಸಿದ ರೀತಿ, ಇದನ್ನು ಕ್ಲಾರಿಫೈ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಈಗ ಅವ್ರನ್ನ ತೆಗೆದೇ ಆಗಿದೆ, ಎಲ್ಲ ಆಗಿದೆ, ಆದರೆ ನನ್ನದು ತಪ್ಪಿಲ್ಲ, ನನ್ನ ಹೇಳಿಕೆಯ ಅರ್ಥ ಇದಾಗಿರಲಿಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದ ಭಾಗವಾಗಿ ರಾಜಣ್ಣ ಅವರು ಪೂರ್ವ ತಯಾರಿಯನ್ನು ನಡೆಸಿದ್ದಾರೆ ಶ್ವೇತಾ. ಹಾಗಾಗಿ ಹೈಕಮಾಂಡ್ ಭೇಟಿಯ ಬಳಿಕ ಇನ್ನಷ್ಟು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮತ್ತು ರಾಜಣ್ಣ ಅವರು ಭೇಟಿಯಾಗಿ ಬಂದ ಮೇಲೆ ಏನು ಮಾತನಾಡ್ತಾರೆ, ಯಾಕೆಂದರೆ ಈಗ ರಾಜಣ್ಣ ಅವರ ಹೇಳಿಕೆಯನ್ನು ಟ್ರಾನ್ಸ್ಲೇಷನ್ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಇದು ಈ ಅರ್ಥದ್ದು ಅನ್ನುವಂಥದ್ದನ್ನು ಹೇಳಿದವರು ಯಾರು, ಇದೆಲ್ಲದನ್ನು ಕೂಡ ಬಹಿರಂಗಪಡಿಸಿ ನನ್ನ ವಿರುದ್ಧ ಆಗಿರ್ತಕ್ಕಂಥ ಷಡ್ಯಂತರ ಪಿತೂರಿಯ ಭಾಗವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಇದನ್ನೆಲ್ಲವನ್ನು ಕೂಡ ಬಹಿರಂಗಗೊಳಿಸ್ತಾರೆ. ಅದಕ್ಕೂ ಮುನ್ನ ಅವರು ದೆಹಲಿ ನಾಯಕರನ್ನ ಭೇಟಿಯಾಗುವಂಥ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಮಾಜಿ ಸಚಿವ ರಾಜಣ್ಣ ಪರ ಶ್ರೀರಾಮುಲು ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರಿಶಿಷ್ಟ ಪಂಗಡ ಟಾರ್ಗೆಟ್ ಆಗ್ತಾ ಇದೆ. ರಾಜಣ್ಣ ಬದಲು ಜಮೀರ್ ಇದ್ರೆ ವಜಾ ಮಾಡ್ತಾ ಇದ್ರಾ? ಇದು ಪ್ರಶ್ನೆ ಮಾಡಿರೋದು. ರಾಜಣ್ಣ ಬದಲು ಒಂದು ವೇಳೆ ಜಮೀರ್ ಇದ್ದಿದ್ರೆ ವಜಾ ಮಾಡ್ತಾ ಇದ್ರಾ? ರಾಮುಲು ಕಿಡಿಕಾರಿದ್ದಾರೆ. ರಾಜಣ್ಣ ಅವರನ್ನ ವಜಾ ಮಾಡಿದ್ದಾರೆ ಅಂತ ರಾಮುಲು ಕಿಡಿಕಾರಿದ್ದಾರೆ. ಇದೇ ಜಾಗದಲ್ಲಿ ಜಮೀರ್ ಇದ್ದಿದ್ರೆ ವಜಾ ಮಾಡ್ತಾ ಇದ್ರ? ರಾಜಣ್ಣ ಬಿಜೆಪಿಗೆ ಬನ್ನಿ, ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಹಿಂದೆ ವೀರೇಂದ್ರ ಪಾಟೀಲ್, ದೇವರಾಜ ಅರಸು ವಜಾ ಆಗಿತ್ತು. ಮಾಜಿ ಸಚಿವ ರಾಜಣ್ಣ ಪರ ಶ್ರೀರಾಮುಲು ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರಿಶಿಷ್ಟ ಪಂಗಡ ಟಾರ್ಗೆಟ್ ಆಗ್ತಾ ಇದೆ. ರಾಮುಲು ಅವರ ಹೇಳಿಕೆ ನೋಡಿ. ರಾಜಣ್ಣ ಅವರೇ, ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ಸಮಾಜ ರಾಜಣ್ಣವ್ರ ಜೊತೆಲಿ ನಿಲ್ತೀವಿ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಿಲ್ತೀವಿ. ನಾವೆಲ್ಲರೂ ಕೂಡ ರಾಜಣ್ಣವ್ರ ಜೊತೆಲಿ. ಇವತ್ತು ಸರ್ಕಾರದಲ್ಲಿ ಯಾವುದು ಕೂಡ ವಜಾ ಮಾಡಂತ ತೀರ್ಮಾನಗಳು ಯಾರು ತಗೊಂಡಿಲ್ಲ. ನಾವು ನೋಡ್ತಾ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ವಜಾ ಮಾಡಂತ ಕೆಲಸ ಮಾಡಿದ್ರು. ಅವತ್ತು ದೇವರಾಜ ಅರಸರು ಕೂಡ ಇದೇ ರೀತಿಯಲ್ಲಿ ಅಪಮಾನ ಮಾಡಂತ ಕೆಲಸ ಮಾಡಿದ್ರು. ಅದೇ ರೀತಿ ನಮ್ಮ ಸಮುದಾಯದ ನಾಯಕರಾದಂತ ರಾಜಣ್ಣವರು ಕೂಡ ಇದೇ ಅಪಮಾನವನ್ನು ಮಾಡಂತ ಕೆಲಸ ಮಾಡಿದ್ರು. ನಿರಂತರವಾಗಿ ನಮಗೆ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದಾರ. ಅವ್ರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡಂತ ಕೆಲಸ ಮಾಡ್ತಾ ಇದಾರ. ಅದಕ್ಕೋಸ್ಕರ ರಾಜಣ್ಣವರೇ, ನೀವು ಹೆದರಬೇಡ್ರಿ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇದೀವಿ. ಇಡೀ ಸಮುದಾಯ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.